ವೀಕ್ಷಕರೇ, ಸಿಂಹ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಅಂದ್ರೆ ಈ ಮಾರ್ಚ್ ತಿಂಗಳ ಪೂರ್ತಿಯಾಗಿ ಸಿಂಹ ರಾಶಿಯವರಿಗೆ ಯಾವೆಲ್ಲ ಫಲ ಸಿಗ್ತಾ ಇದೆ, ಪ್ರಯೋಜನ ಏನಿದೆ, ಲಾಭವೇನಿದೆ, ನಷ್ಟವೇನಿದೆ, ಯಾವ ವಿಚಾರದಲ್ಲಿ ಇವರು ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ, ಮತ್ತೆ ಈ ಒಂದು ತಿಂಗಳಲ್ಲಿ ಒಂದು ಏನಾದ್ರೂ ಒಂದು ಶುಭಕಾರಕವಾಗಿರ್ತಕ್ಕಂಥ ಕಾರ್ಯ ನೆರವೇರುತ್ತಾ, ಜೀವನದಲ್ಲಿ ಅಂದುಕೊಂಡಂತ ಕಾರ್ಯಗಳು ಯಶಸ್ಸು ಸಿಗುತ್ತಾ ಅನ್ನುವಂತಹ ಅದ್ಭುತವಾದ ವಿಚಾರಗಳು. ಅದರ ಜೊತೆಯಲ್ಲಿ ಈ ತಿಂಗಳ ಪೂರ್ತಿಯಾಗಿ ಯಾವ ದಿನ ಶುಭವಿದೆ, ಯಾವ ದಿನ ಅಶುಭಕಾರಕವಾಗಿದೆ ಅನ್ನುವಂತಹ ವಿಚಾರವಾಗಿ ಬಹಳಷ್ಟು ವಿಸ್ತೃತವಾದಂತಹ ವಿಚಾರವನ್ನ ಈ ವಿಡಿಯೋದಲ್ಲಿ ತಾವು ತಿಳ್ಕೊತೀರಿ. ಆದ್ರೆ ವಿಡಿಯೋ ಕೊನೆ ತನಕ ನೋಡ್ಬೇಕು. ಕೊನೆ ತನಕ ನೋಡಿದ್ರೆ ಮಾತ್ರ ನಿಮಗೆ ವಿಡಿಯೋದಲ್ಲಿರುವಂತಹ ವಿಷಯಗಳು ಪೂರ್ಣವಾಗಿ ತಿಳಿಯುತ್ತೆ, ಉಪಯೋಗ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡೋಣ. ನೀವು ಫಸ್ಟ್ ಟೈಮ್ ಈ ಚಾನಲ್ ನೋಡ್ತಾ ಇದ್ರಿ ಅಥವಾ ಬಹಳ ದಿನಗಳಿಂದ ಈ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಮಾರ್ಚ್ ತಿಂಗಳಲ್ಲಿ ಯಾವ ದಿನ ಶುಭಕಾರಕವಾಗಿದೆ ಅಂತ ನೋಡಿದ್ರೆ ನೋಡಿ, 1, 2, 19, 20, 21, 25, 26, 29, 30ನೇ ತಾರೀಕು ತುಂಬಾ ಶುಭಕಾರಕವಾಗಿರುವಂತಹ ಲಾಭಕಾರಕವಾದ ದಿನಗಳು ಅಂತ ಹೇಳ್ಬೋದು. ಇನ್ನು 4, 5, 12, 13, 14, 22, 23 ಮತ್ತು 31ನೇ ತಾರೀಕು ಅಷ್ಟಾಗಿ ಶುಭವಲ್ಲದ ದಿನಗಳು. ಶುಭಕಾರಕವಾಗಿರ್ತಕ್ಕಂಥ ದಿನಗಳಲ್ಲಿ ನಿಮ್ಮ ಶುಭವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ, ಅನೇಕ ಒತ್ತಡಗಳ ಮಧ್ಯೆ, ಸವಾಲುಗಳ ಮಧ್ಯೆ ಅನೇಕ ಒಂದು ಜವಾಬ್ದಾರಿಗಳನ್ನ ನೀವು ಹೊತ್ತಿರ್ತೀರಿ. ಆ ಜವಾಬ್ದಾರಿಗಳನ್ನ ಹೇಗೆ ನಿಭಾಯಿಸಬೇಕು ಅನ್ನುವಂತಹ ಅನೇಕ ಮನಸ್ಸಿನಲ್ಲಿ ಸಾಕಷ್ಟು ಪ್ರಶ್ನೆಗಳು ಓಡ್ತಾ ಇರತಕ್ಕಂಥದ್ದು. ನೋಡಿ, ಒಂದು ಆರ್ಥಿಕವಾಗಿರ್ತಕ್ಕಂಥ ಒಂದು ಸ್ಥಿತಿ ಚೆನ್ನಾಗಿತ್ತು ಅಂತಂದ್ರೆ ಅನೇಕ ಕಷ್ಟಗಳು ಒಂದಿಷ್ಟು ಕ್ಲಿಯರ್ ಆದಂಗೆನೆ ಅಂತ ಹೇಳ್ಬೇಕು. ಹಾಗಾಗಿ ಆರ್ಥಿಕವಾಗಿ ತುಂಬಾ ಚೆನ್ನಾಗಿದೆ, ಕೆಲಸದ ಕಡೆ ಹೆಚ್ಚಿನ ಒತ್ತನ್ನ ಕೊಡಬೇಕಾಗುತ್ತೆ, ಕೆಲಸಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡಬೇಕಾಗುತ್ತೆ. ಹೆಚ್ಚಿನ ಒತ್ತನ್ನ ಕೆಲಸದ ಕಡೆ ಕೊಟ್ರಿ ಅಂತಂದ್ರೆ ಅಂದುಕೊಂಡಂತ ಕಾರ್ಯದಲ್ಲಿ ಖಂಡಿತವಾಗಿಯೂ ನಿಮಗೆ ಯಶಸ್ಸನ್ನ ಸಿಗುವಂತ ಸಾಧ್ಯತೆ ಇದೆ. ಇನ್ನು ಕುಟುಂಬದ ಅವಶ್ಯಕತೆಗಳನ್ನ, ಬೇಕು ಬೇಡಗಳನ್ನ, ನಿಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿಗಳನ್ನ ನೀವು ಪೂರ್ತಿಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ನಿಮ್ಮ ಮೇಲಿರುವಂತಹ ಜವಾಬ್ದಾರಿಗಳು ಅದನ್ನ ಚಾಚು ತಪ್ಪದೆ ನೀವು ಕ್ಲಿಯರ್ ಮಾಡ್ತೀರಿ. ಇನ್ನು ಈ ಕೋರ್ಟು ವ್ಯಾಜ್ಯಗಳು, ಕೋರ್ಟು ಕಚೇರಿ ಕಾನೂನಿಗೆ ಸಂಬಂಧಿಸಿರ್ತಕ್ಕಂತಹ ವ್ಯವಹಾರಗಳಲ್ಲಿ ಎಚ್ಚರಿಕೆ ಇರಬೇಕು. ಅಂತ ಎಚ್ಚರಿಕೆ ಹೆಜ್ಜೆ ಇಟ್ಟಿದ್ದೇ ಆದ್ರೆ ಇಂತಹ ಕೋರ್ಟು ಕಚೇರಿ ಕಾನೂನಿನಂತಹ ವ್ಯಾಜ್ಯಗಳಲ್ಲಿ ನಿಮ್ಮ ಕಡೆಗಾಗುವಂತಹ ಅಂದ್ರೆ ನಿಮಗೆ ಯಶಸ್ಸು ಸಿಗುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ಮನೆಯ ಹಿರಿಯರ ಆರೋಗ್ಯದ ಬಗ್ಗೆ ಬಹಳಷ್ಟು ಗಮನವನ್ನ ಹರಿಸಬೇಕಾಗತ್ತೆ. ಅವರ ಒಂದು ಚಿಕ್ಕ ಪುಟ್ಟ ಸಮಸ್ಯೆ ಇದ್ರೂ ಕೂಡ ಅವರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂತ ಪ್ರಯತ್ನವನ್ನ ಮಾಡಿ. ಇನ್ನು ಕೆಲವರು ಗಂಭೀರವಾಗಿರ್ತಕ್ಕಂತಹ ಸನ್ನಿವೇಶ ಇರುತ್ತೆ. ಕೆಲವೊಬ್ರಿಗೆ ಏನಾಗುತ್ತೆ, ಹಣಕಾಸಿನಲ್ಲಿ ಆಗಿರ್ಬೋದು, ಕೆಲಸದಲ್ಲಿ ಆಗಿರ್ಬೋದು, ಆರೋಗ್ಯದಲ್ಲಿ ಆಗಿರ್ಬೋದು, ಯಾವುದೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಕೆಲವು ಗಂಭೀರವಾಗಿರ್ತಕ್ಕಂತಹ ಸನ್ನಿವೇಶಗಳು ಇರ್ತವೆ. ಆದ್ರೆ ಆ ಗಂಭೀರವಾದಂತಹ ಸನ್ನಿವೇಶಗಳು ನಿಮಗೆ ಹೊಸದೂ ಅಲ್ಲ, ನಿಮಗೆ ತಿಳಿದೇ ಇರುವಂಥದ್ದು ಅಲ್ಲ. ಅದರಲ್ಲಿ ನೀವು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸುವಂತಹ ಸಾಧ್ಯತೆ, ನಿಮ್ಮ ಚಾಣಕ್ಯತನದ ಒಂದು ನಿಮ್ಮ ಬುದ್ಧಿವಂತಿಕೆ ಓರಿಗೆ ಹೆಚ್ಚುವಂತಹ ಒಂದು ಸಂದರ್ಭ ಬರುತ್ತೆ. ಅದನ್ನ ಸರಿಯಾಗಿ ನಿಭಾಯಿಸುವಂತಹ ಸಾಧ್ಯತೆಗಳು ಕಂಡು ಬರುತ್ತೆ. ಇನ್ನು ಆತ್ಮಶಕ್ತಿ, ನಿಮ್ಮ ಆತ್ಮವಿಶ್ವಾಸ, ಎಂತಹದ್ದೇ ಸಮಸ್ಯೆಗಳಿದ್ರೂ ಕೂಡ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ. ಅಂದ್ರೆ ನೀವು ಆತ್ಮವಿಶ್ವಾಸದಿಂದ ಇರಬೇಕು. ನೀವು ಒಂದು ಕಾನ್ಫಿಡೆನ್ಸ್ ಲೆವೆಲ್ ಹೈ ಆಗಿತ್ತು ಅಂತಂದ್ರೆ ಎಂತಹದ್ದೇ ಕ್ಲಿಷ್ಟಕರವಾಗಿರ್ತಕ್ಕಂಥ ಸನ್ನಿವೇಶಗಳಿದ್ರೂ ಕೂಡ ಸುಸೂತ್ರವಾಗಿ ಆ ಸಮಸ್ಯೆಗಳನ್ನ ನಿಭಾಯಿಸುವಂತ ಸಾಧ್ಯತೆಗಳಿದೆ. ಇನ್ನು ಶತ್ರುಗಳ ಮೇಲೆ ಗಮನ ಇರಬೇಕಾಗತ್ತೆ, ಅವರ ಚಲನವಲನಗಳ ಮೇಲೆ ಗಮನ ಇರಬೇಕಾಗತ್ತೆ. ನಿಮ್ಮ ಬಗ್ಗೆಗಿನ ಏನಾದ್ರೂ ಡ್ಯಾಮೇಜ್ ಆಗುತ್ತಾ, ನೀವೆಲ್ಲಾದ್ರೂ ಯಾಮಾರ್ತಾ ಇದ್ದೀರಾ, ದುಡುಕ್ತಾ ಇದ್ದೀರಾ, ಎಲ್ಲೋ ಒಂದು ಕಡೆ ಶತ್ರುಗಳಿಗೆ ಆಹಾರವಾಗ್ತಾ ಇದ್ದೀರಾ, ಶತ್ರುಗಳ ಮುಂದೆ ನೀವು ಎಲ್ಲೋ ಒಂದು ಕಡೆ ಸೋಲ್ ಆಗ್ತಾ ಇದೆಯಾ, ಇಂತಹದ್ರ ಬಗ್ಗೆ ಗಮನ ಹರಿಸಿದ್ರೆ ಸಾಕು. ಇದರಿಂದ ಏನಾಗುತ್ತೆ, ನಿಮ್ಮಲ್ಲಿ ನಿಮಗೆ ಒಂದು ಜಾಗೃತ ಕ್ರಿಯೆ ಹೆಚ್ಚಾಗುತ್ತೆ. ಇನ್ನು ನಿಮಗೆ ಸಕ್ಸಸ್ ರೇಟ್ ಜಾಸ್ತಿ ಸಿಗುವಂತ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರುವಂತದ್ದು. ಇನ್ನ ಸಾಲ ಕೊಡುವುದು, ಸಾಲ ತೆಗೆದುಕೊಳ್ಳುವುದು ಎರಡೂ ಕೂಡ ಅಷ್ಟೊಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ನೀವು ಸಾಲ ಕೊಡುವಂಥದ್ದು ಕೂಡ ಅಪರಿಚಿತರಿಗೆ ಅಥವಾ ಯಾವುದೋ ಒಂದು ಅನ್ಸೆಕ್ಯೂರ್ ವ್ಯವಹಾರಗಳನ್ನ ಮಾಡಿ ಕೈಯಲ್ಲಿರುವಂತ ದುಡ್ಡನ್ನ ಕಳ್ಕೋಬೇಡಿ. ಜೊತೆಗೆ ಸಾಲ ತೆಗೆದುಕೊಂಡು ಬರ್ತಾ ಇದ್ದೀರಿ ಅಂತಂದ್ರೆ
ಎಂತಹ ಒಂದು ವ್ಯವಹಾರವನ್ನ ನೀವು ಮಾಡ್ತಾ ಇದ್ದೀರಿ ಅನ್ನೋದ್ರ ಬಗ್ಗೆನೂ ಕೂಡ ನಿಮಗೆ ಗಮನ ಇರಬೇಕಾಗುತ್ತೆ. ಆ ಥರ ಗಮನ ಇತ್ತು ಅಂತಂದ್ರೆ ಖಂಡಿತವಾಗಿಯೂ ನೀವು ಅಂದುಕೊಂಡಂತ ಕಾರ್ಯದಲ್ಲಿ ನಿಮಗೆ ಯಶಸ್ಸು ಸಿಗುವಂತ ಸಾಧ್ಯತೆಗಳಿದೆ. ಇನ್ನು ಬಹಳಷ್ಟು ಒಂದು ವಿಚಾರಗಳಿದೆ ಈ ತಿಂಗಳಲ್ಲಿ ನೀವು ತಿಳಿದುಕೊಳ್ಳಲೇಬೇಕಾಗಿರುವಂತಹ ಬಹುಮುಖ್ಯವಾದ ವಿಷಯಗಳು ಈ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಇದೆ. ಅದನ್ನ ನೀವು ತಿಳ್ಕೊಳ್ಳೇಬೇಕು, ನೋಡ್ಲೇಬೇಕು. ಅಂತಹ ಅದ್ಭುತವಾದ ವಿಚಾರಗಳ ಬಗ್ಗೆ ತಿಳಿಸೋದಿದೆ. ಅದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಬರ್ತಾ ಇದೆ, ಆ ವಿಡಿಯೋನ ನೋಡ್ಕೊಂಬನ್ನಿ. ಜಿಬಿ ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಸಂಪೂರ್ಣ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ದೈನಂದಿನ ಕೆಲಸಗಳನ್ನ ಯಾವುದೂ ಕೂಡ ನಿಲ್ಲಿಸೋ ಹಾಗಿಲ್ಲ. ಚಾಚು ತಪ್ಪದೆ ಒಂದ್ ದಿವಸ ಬಿಫೋರ್ ಆಗಿ ಆ ಕೆಲಸ ಮಾಡ್ಕೊಂಡು ಹೋದ್ರು ಕೂಡ ಪರವಾಗಿಲ್ಲ. ಜೊತೆಗೆ ಯಾರೋ ಮಾಡ್ಬಿಡ್ತಾರೆ, ನನ್ನ ಅಸಿಸ್ಟೆಂಟ್ ಮಾಡ್ತಾರೆ, ನನ್ನ ಹಿತೈಷಿಗಳು ಮಾಡ್ತಾರೆ, ನನ್ನ ಸ್ನೇಹಿತರು ಮಾಡ್ತಾರೆ, ನನ್ನ ಅಣ್ಣ ತಮ್ಮಂದ್ರೆ ಮಾಡ್ತಾರೆ ಅಂತ ತಿಳ್ಕೊಂಡು ಮತ್ತೊಬ್ಬರ ಮೇಲೆ ನಿಮ್ಮ ಕೆಲಸಗಳನ್ನ ಡಿಪೆಂಡ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸವನ್ನ ನೀವೇ ಅಚ್ಚುಕಟ್ಟಾಗಿ ಜಾಗರೂಕತೆಯಿಂದ ಮಾಡ್ಕೊಳ್ಳಿ. ನಿಮ್ಮ ಕೆಲಸವನ್ನ ನೀವೇ ಅಚ್ಚುಕಟ್ಟಾಗಿ ಜಾಗರೂಕತೆಯಿಂದ ಆ ಕೆಲಸವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ, ಪ್ರಯೋಜನ ಅನ್ನುವಂಥದ್ದು ನಿಮಗೆ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೊಸದನ್ನ ಏನನ್ನಾದ್ರೂ ನೀವು ಏನ್ ಮಾಡ್ತಾ ಇದ್ದೀರಿ ಅದಕ್ಕೆ ಸ್ವಲ್ಪ ಆಡ್ ಆನ್ ಮಾಡ್ಕೊಳ್ಳಿ. ಏನು, ಸ್ವಲ್ಪ ಮಾಡರ್ನ್ ಆಗಿ ಈಗಿನ ಒಂದು ಆಧುನಿಕ ಯುಗಕ್ಕೆ ಸಂಬಂಧಪಟ್ಟಂತಹದ್ದು ಏನ್ ಬೇಕು, ಮಾತಿನಲ್ಲಿರ್ಬೋದು, ವ್ಯವಹಾರದಲ್ಲಿರ್ಬೋದು, ಕೆಲಸ ಎನಿವನ್ ಯಾವುದೇ ಒಂದು ವಿಭಾಗದಲ್ಲಿರ್ಬೋದು, ಸ್ವಲ್ಪ ಹೊಸದನ್ನ ಸ್ವಲ್ಪ ಬದಲಾಯಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ಕೊಳ್ಳಿ. ನಿಮ್ಮನ್ನ ನೀವೇ ಸ್ವಲ್ಪ ವಿಚಾರದಲ್ಲಿ ಸ್ವಲ್ಪ ಮಾಡರ್ನ್ ಆಗಿ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅದು ಎಲ್ಲರಿಗೂ ಇಷ್ಟ ಆಗುತ್ತೆ. ಬದಲಾವಣೆ ತುಂಬಾ ಚೆನ್ನಾಗಿ ವರ್ಕೌಟ್ ಆಗುತ್ತೆ ಅನ್ನುವಂಥದ್ದು. ಇನ್ನು ಪತಿ ಪತ್ನಿಯರ ಮಧ್ಯದಲ್ಲಿ ತುಂಬಾ ಚೆನ್ನಾಗಿದೆ, ಹೊಂದಾಣಿಕೆ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಪ್ರೇಮಿಗಳ ಮಧ್ಯದಲ್ಲಿಯೂ ಕೂಡ ಈ ಒಂದು ತಿಂಗಳಲ್ಲಿ ಒಳ್ಳೆಯ ಒಂದು ಫಲಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ಬೇಡದ ಘಟನೆಗಳು ಇರಬಹುದು. ಬೇಡದ ವಿಚಾರಕ್ಕೆ ತಲೆ ಕೆಡಿಸ್ಕೊಳ್ಳಾಗಿಲ್ಲ, ನಿಮಗೆ ಸಂಬಂಧ ಇಲ್ಲದೆ ಇರುವಂತ ವಿಚಾರಕ್ಕೆ ಕೈ ಹಾಕುವಾಗಿಲ್ಲ. ಒಂದು ಮುಖ್ಯವಾದಂತ ವಿಚಾರದ ಬಗ್ಗೆನೇ ಹೆಚ್ಚಿನ ಗಮನವನ್ನ ಹರಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಚಿಕ್ಕ ಪುಟ್ಟ ವಿಚಾರದ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಇನ್ನು ವ್ಯಾಪಾರದಲ್ಲಿ ಅನೇಕ ವಿಘ್ನಗಳಿದ್ರು, ಅನೇಕ ಸವಾಲುಗಳಿದ್ರು, ಆ ಸವಾಲುಗಳನ್ನ ನೀವು ಸಮರ್ಥವಾಗಿ ನಿಭಾಯಿಸುವಂತಹ ಸಾಧ್ಯತೆಗಳು ತುಂಬಾ ಚೆನ್ನಾಗಿ ಕಂಡು ಬರ್ತಾ ಇರತಕ್ಕಂಥದ್ದು ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಚಾರ. ಇನ್ನು ಮೂರನೇ ವ್ಯಕ್ತಿಯಿಂದ ಸ್ವಲ್ಪ ಕೆಲವೊಂದು ಕೆಲಸ ಕಾರ್ಯಗಳ ಮೇಲೆ ಸ್ವಲ್ಪ ಏರಿಳಿತಗಳು ಆಗ್ಬೋದು. ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಬೇರೆಯವರು ಆಗ್ಲೇ ಹೇಳಿದ್ದೇನೆ, ಬೇರೆಯವರು ಯಾರಾದ್ರೂ ಮಧ್ಯಪ್ರವೇಶ ಮಾಡ್ತಾ ಇದ್ದಾರಾ, ಏನಾದ್ರೂ ಡಿಫರೆನ್ಸ್ ಆಗ್ತಾ ಇದೆಯಾ, ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಿದ್ರೆ ಸಾಕು. ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಎಲ್ಲ ಅವಕಾಶಗಳು ನಿಮಗೆ ಕಂಡು ಬರುತ್ತೆ. ಇನ್ನು
ಸ್ವಲ್ಪ ಚಿಕ್ಕ ಪುಟ್ಟ ಆಸ್ಪತ್ರೆಯ ದರ್ಶನಗಳು ಇರ್ತವೆ, ಸ್ವಲ್ಪ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಸಾಕು. ಇನ್ನು ವಸ್ತುಗಳ ಖರೀದಿ, ನೀವೇನಾದ್ರೂ ಮುಖ್ಯವಾದ ವಸ್ತುಗಳು ಅಥವಾ ಬೆಲೆ ಬಾಳುವಂತ ವಸ್ತುಗಳು ಏನಾದ್ರು ಖರೀದಿ ಮಾಡ್ತಾ ಇದ್ರಿ ಅಂತಂದ್ರೆ ಅದ್ರ ಬಗ್ಗೆ ಗಮನ ಇರಬೇಕು. ಅದರ ಪ್ಯೂರಿಟಿ ಬಗ್ಗೆ ಅಥವಾ ಆ ವ್ಯವಹಾರ ಸೆಕ್ಯೂರಿಟಿ ಬಗ್ಗೆ ಗಮನ ಹರಿಸ್ತಕ್ಕಂತ ಕೆಲಸವನ್ನು ನೀವು ಮಾಡಿದ್ರೆ ಖಂಡಿತ ನಿಮಗೆ ಒಳ್ಳೆ ಫಲ ಆಗುತ್ತೆ. ಇನ್ನು ಈ ಒಡಂಬಡಿಕೆಗಳಿಗೆ ಸಹಿ ಮಾಡೋದು, ಕಾಗದ ಪತ್ರಗಳಿಗೆ ಸಹಿ ಮಾಡುವಂಥದ್ದು, ಹೊಸ ಆದಾಯದ ಮೂಲಗಳು ಗೋಚರ ಆಗುವಂತ ಸಾಧ್ಯತೆಗಳು ಇರ್ತವೆ. ಹೊಸ ಹೊಸ ಯೋಜನೆಗಳು, ಹೊಸ ಹೊಸ ವ್ಯಾಪಾರ ಉದ್ಯೋಗಗಳು ಸೃಷ್ಟಿಯಾಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಗಣ್ಯ ವ್ಯಕ್ತಿಗಳಿಂದ ನಿಮ್ಗೆ ಸಹಕಾರ ಸಿಗುತ್ತೆ. VVIPಗಳಿಂದ, ಮೇಲಧಿಕಾರಿಗಳಿಂದ, ಮೇಲ್ದರ್ಜೆಯ ವ್ಯಕ್ತಿಗಳಿಂದ ನಿಮ್ಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅವಕಾಶಗಳಿರುತ್ತೆ. ಅದನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡ್ರೆ ಸಾಕು, ಒಳ್ಳೆ ಫಲ ಸಿಗ್ತದೆ. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಚೆನ್ನಾಗಿದೆ. ಈ ತಿಂಗಳಲ್ಲಿ ಪಾಲುದಾರಿಕೆಯಿಂದ ಒಳ್ಳೆ ಲಾಭಗಳು ಸಿಗುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಯಾರನ್ನು ಹೆಚ್ಚಿಗೆ ನಂಬಲಿಕ್ಕೆ ಹೋಗಬಾರ್ದು. ಟೋಟಲ್ ಆಗಿ ನಂಬಾರ್ದಂತಲ್ಲ, ತೀರಾ ಅವಶ್ಯಕತೆ ಇತ್ತಂದ್ರೆ ನಂಬ್ಕೊಳ್ಳಿ, ಆದ್ರೆ ಎಲ್ಲದಕ್ಕೂ ಬೇರೆಯವ್ರ ಮೇಲೆ ಡಿಪೆಂಡ್ ಆಗ್ಲಿಕ್ಕೆ ಹೋಗಬೇಡಿ. ಇನ್ನು ಈ ತಿಂಗಳ ಕೊನೆಯಲ್ಲಿ ಪ್ರತಿಸ್ಪರ್ಧಿಗಳಿಂದ ತುಂಬಾ ಕಾಂಪಿಟೇಷನ್ ಇರುತ್ತೆ. ತುಂಬಾ ನೀವು ಕೂಡ ಮೆಂಟಲಿ ಪ್ರಿಪರೇಷನ್ ಆದ್ರಿ ಅಂತಂದ್ರೆ ಮಾತ್ರ ಅದಕ್ಕೆ ತಕ್ಕ ಹಾಗೆ ಎದುರಿಸೋದಕ್ಕೆ ಮಾನಸಿಕವಾಗಿ ಸಿದ್ಧರಿದ್ರೆ ನಿಮಗೆ ಜಯ ಖಂಡಿತವಾಗ್ಲೂ ಸಿಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ತಿಂಗಳಲ್ಲಿ ರಾಜಕೀಯ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳ ಒಳ್ಳೆ ಲಾಭಗಳು ಸಿಗುವಂತ ಸಾಧ್ಯತೆ ಇದೆ. ಕಲಾ ಸೇವೆಯಲ್ಲಿ, ಕಲಾರಂಗದಲ್ಲಿ, ಗ್ರಾಮೀಣ ಮಟ್ಟ ಇರ್ಬೋದು, ಚಿತ್ರೋದ್ಯಮ ಇರ್ಬೋದು, ಟಿವಿ ಮಾಧ್ಯಮ ಇರ್ಬೋದು, ಯಾವುದೇ ಒಂದು ಕಲೆಗಾರರಿಗೆ ನಿಮ್ಮ ಹತ್ರ ಒಂದು ಸ್ಪೆಷಲ್ ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ಅನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡಿದ್ದೆ ಆದ್ರೆ ಒಳ್ಳೆಯ ಒಂದು ಪ್ರಯೋಜನಗಳು ನಿಮಗೆ ಸಿಗುವಂತಹ ಸಾಧ್ಯತೆಗಳು ತುಂಬಾ ಸ್ಪಷ್ಟವಾಗಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಈ ಒಂದು ತಿಂಗಳಲ್ಲಿ ನಿಮ್ಗೆ ಪರಿಹಾರ ಬೇಕು, ಆದ್ರೆ ವಿಡಿಯೋದುದ್ದಕ್ಕೂ ಹೇಳಿರುವಂತ ಎಚ್ಚರಿಕೆಗಳನ್ನ ನೀವು ಅನುಸರಿಸಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂತಹ ಲಾಭ ಪ್ರಯೋಜನಗಳು ನಿಮಗೆ ಸಿಗುವಂಥದ್ರಲ್ಲಿ ಯಾವುದೇ ಮಾತಿಲ್ಲ, ಯಾವುದೇ ಡೌಟ್ ಇಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಈ ತಿಂಗಳಲ್ಲಿ ನಿಮಗೆ ಪರಿಹಾರ ತಿಳಿಸೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿಫಲದ ಲಿಂಕ್ ಸಿಗುತ್ತೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋನ ನೋಡಿಕೊಂಡು ತಿಳ್ಕೊಳ್ಳಿ ಅನ್ನುವಂಥ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ, ಮಾರ್ಚ್ ತಿಂಗಳಲ್ಲಿ ಸಿಂಹರಾಶಿಯವರು ಆಂಜನೇಯನಿಗೆ ವೀಳ್ಯದೆಲೆ ಮಾಲೆಯನ್ನ ಅರ್ಪಿಸ್ತಕ್ಕಂಥದ್ದು, ವೀಳ್ಯದೆಲೆಯಿಂದ ಅಲಂಕಾರವನ್ನು ಮಾಡ್ತಕ್ಕಂಥದ್ದನ್ನು ಮಾಡಿ ಕುಲದೇವತಾ ಆರಾಧನೆ ಮಾಡ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ. ಅದ್ಭುತವಾದ ಫಲ ಸಿಗುತ್ತೆ. ತುಂಬಾ ಚೆನ್ನಾಗಿದೆ. ಏರಿಳುಗಳ ಮಧ್ಯದಲ್ಲಿಯೂ ಕೂಡ, ಕಷ್ಟಗಳ ಮಧ್ಯದಲ್ಲಿ ಜಯ ಕಾಣುವಂಥದ್ದು ಇದೆಯಲ್ಲ, ಅದು ಬಹಳ ಆನಂದ, ಬಹಳ ಸಂತೋಷವನ್ನು ತಂದು ಕೊಡುತ್ತೆ. ಅದರಲ್ಲಿ ಎರಡು ಮಾತಿಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ಒಳ್ಳೆ ಫಲಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.